ಇದು ಮಾಡ್ಯೂಲ್ 4 ನಿಮ್ಮದು M1 ಮಾಡ್ಯೂಲ್ 4 ತುಂಬ ಇಂಪಾರ್ಟೆಂಟ್ ನೀಟಾಗಿ ನೋಡ್ಕೊಬಿಡಿ. ಎ ಪಾರ್ಟಿಕಲ್ ಈ ಥರ ಕ್ವಶನ್ ಕೇಳ್ತಾರೆ. ಎ ಪಾರ್ಟಿಕಲ್ ಮೂವ್ಸ್ ಅಲಾಂಗ್ ದ ಕರ್ವ್ x is equal to t cube minus 4t, y is equal to t square plus 4t, z is equal to 8t square minus 3t cube, where t denotes time. Find the velocity and acceleration at time t is equal to 1. First, r vector is equal to xi plus yj plus zk ಅಂತ ಬರ್ಕೋಬೇಕು. ಈಗ ಆರ್ ವೆಕ್ಟರ್ ಈಸ್ ಈಕ್ವಲ್ ಟು ಎಕ್ಸ್ ಬದಲು ಎಕ್ಸ್ ವ್ಯಾಲ್ಯೂ ಹಾಕ್ಕೋಬೇಕು. ಟಿ ಕ್ಯೂಬ್ ಮೈನಸ್ 4t ಇಂಟು ಐ ಪ್ಲಸ್ ವೈ ಬದಲು ವೈ ವ್ಯಾಲ್ಯೂ ಟಿ ಸ್ಕ್ವೇರ್ ಪ್ಲಸ್ 4t ಇಂಟು ಜೆ. ನೆಕ್ಸ್ಟ್ ಝೆಡ್ ಬದಲು ಝೆಡ್ ವ್ಯಾಲ್ಯೂ ಏನು ಮಾಡಬೇಕು? ಡಿ ಆರ್ ಬೈ ಡಿ ಟಿ ಅಂದರೆ ಡಿಫ್ರೆನ್ಷಿಯೇಟ್ ಮಾಡಿ. ಟಿ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ 3t ಸ್ಕ್ವೇರ್, 4tಗೆ ಡಿಫ್ರೆನ್ಷಿಯೇಷನ್ 4, ಟಿ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ 2t, 4tಗೆ 4, 8t ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ 16t ಮೈನಸ್ 3t ಕ್ಯೂಬ್ಗೆ 9t ಸ್ಕ್ವೇರ್. ಮತ್ತೆ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ. ಡಿ ಸ್ಕ್ವೇರ್ ಆರ್ ಬೈ ಡಿ ಟಿ ಸ್ಕ್ವೇರ್. ಈಗ ನೋಡಿ, ಟಿ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ 2t, 3 ಇಂಟು 2t ಬಂದು 6t ಆಗುತ್ತೆ. 4ಗೆ ಡಿಫ್ರೆನ್ಷಿಯೇಷನ್ 0 ಪ್ಲಸ್ 2tಗೆ ಡಿಫ್ರೆನ್ಷಿಯೇಷನ್ 2 ಆಗುತ್ತೆ. 4ಗೆ ಡಿಫ್ರೆನ್ಷಿಯೇಷನ್ 0 ಪ್ಲಸ್ 16tಗೆ ಡಿಫ್ರೆನ್ಷಿಯೇಷನ್ 16, 9t ಸ್ಕ್ವೇರ್ಗೆ 9 ಇಂಟು 2t ಅಂದರೆ 18t ಆಗುತ್ತೆ ಇಂಟು ಕೆ. ಈಗ ಡಿ ಸ್ಕ್ವೇರ್ ಆರ್ ಬೈ ಡಿ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು 6ti ಪ್ಲಸ್ 2j ಪ್ಲಸ್ 16 ಮೈನಸ್ 18t ಇಂಟು ಕೆ. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಆರ್ ವೆಕ್ಟರ್ ಪೊಸಿಷನ್ ವೆಕ್ಟರ್ ಅಂತೀವಿ ಇದಕ್ಕೆ. ಆರ್ ವೆಕ್ಟರ್ ಈಸ್ ಈಕ್ವಲ್ ಟು xi ಪ್ಲಸ್ yj ಪ್ಲಸ್ zk. ಇಲ್ಲಿ ರೀಪ್ಲೇಸ್ ಮಾಡಿ ಎಕ್ಸ್ ಮತ್ತು ವೈ ಝೆಡ್ ಬದಲು ಎಕ್ಸ್ ಬದಲು ಟಿ ಕ್ಯೂಬ್ ಮೈನಸ್ 4t ಹಾಕಿ, ವೈ ಬದಲು ಟಿ ಸ್ಕ್ವೇರ್ ಪ್ಲಸ್ 4t ಹಾಕಿ, ಝೆಡ್ ಬದಲು ಇದು ಹಾಕಿ. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿ ಡಿ ಆರ್ ಬೈ ಡಿ ಟಿ. ಟಿ ಕ್ಯೂಬ್ಗೆ 3t ಸ್ಕ್ವೇರ್, 4tಗೆ 4, ಟಿ ಸ್ಕ್ವೇರ್ಗೆ 2t, 4tಗೆ 4, 8 ಇಂಟು 2t ಅಂದರೆ 16t, 3t ಕ್ಯೂಬ್ಗೆ 9t ಸ್ಕ್ವೇರ್. ಓಕೆ, ನೆಕ್ಸ್ಟ್ ಬಂದು ಡಿ ಸ್ಕ್ವೇರ್ ಆರ್ ಬೈ ಡಿ ಟಿ ಸ್ಕ್ವೇರ್ ಅಂದರೆ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಫಸ್ಟ್ ಇದನ್ನ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಆರ್ಗೆ ಡಿಫ್ರೆನ್ಷಿಯೇಷನ್ ಡಿ ಆರ್ ಬೈ ಡಿ ಟಿ, ಟಿ ಕ್ಯೂಬ್ಗೆ 3t ಸ್ಕ್ವೇರ್, 4tಗೆ 4, ಟಿ ಸ್ಕ್ವೇರ್ಗೆ 2t, 4tಗೆ 4, 8t ಸ್ಕ್ವೇರ್ಗೆ 16t, 3t ಕ್ಯೂಬ್ಗೆ 9t ಸ್ಕ್ವೇರ್ ಕೆ. ನೆಕ್ಸ್ಟ್ ಡಿ ಸ್ಕ್ವೇರ್ ಆರ್ ಬೈ ಡಿ ಟಿ ಸ್ಕ್ವೇರ್ ಅಂದರೆ 3 ಇಂಟು 2t 60, 4ಗೆ 0, 2tಗೆ 2, 4ಗೆ 0, 16tಗೆ 16 ಮೈನಸ್ 9t ಸ್ಕ್ವೇರ್ಗೆ 18t. 60i ಪ್ಲಸ್ 2j ಪ್ಲಸ್ 16 ಮೈನಸ್ 18t. ಈಗ ನೆಕ್ಸ್ಟ್ ಅಲ್ಲಿ ವೆಲಾಸಿಟಿ ಕೇಳಿದ್ದಾರೆ. ವೆಲಾಸಿಟಿ ಅಂದರೆ ವಿ ವೆಕ್ಟರ್ ಅಂತ. ಡಿ ಆರ್ ಬೈ ಡಿ ಟಿ. ವಿ ವೆಕ್ಟರ್ ಇಸ್ ಈಕ್ವಲ್ ಟು ಡಿ ಆರ್ ಬೈ ಡಿ ಟಿ. ಡಿ ಆರ್ ಬೈ ಡಿ ಟಿ ವ್ಯಾಲ್ಯೂ ಬರ್ಕೊಡಿ ಅಷ್ಟೇ. ವೆಲಾಸಿಟಿ ಅಂದರೆ ಡಿ ಆರ್ ಬೈ ಡಿ ಟಿ ಅಂತ. 3t ಸ್ಕ್ವೇರ್ ಮೈನಸ್ 4i, 3t ಸ್ಕ್ವೇರ್ ಮೈನಸ್ 4i ಇಂಟು ಐ ಕ್ಯಾಪ್. ಸಾರಿ 3t ಸ್ಕ್ವೇರ್ ಮೈನಸ್ 4 ಇಂಟು ಐ ಕ್ಯಾಪ್. ನೆಕ್ಸ್ಟ್ ಪ್ಲಸ್ ಡಿ ಆರ್ ಬೈ ಡಿ ಟಿ ಏನಿದೆ ಬರ್ಕೋಬೇಕು. 2t ಪ್ಲಸ್ 4j, 2t ಪ್ಲಸ್ 4j
ನೆಕ್ಸ್ಟ್ 16t minus 9t square. ಈಗ ಅವ್ರೇನು ಕೇಳಿದ್ದಾರೆ, ಫೈಂಡ್ ದ ವೆಲಾಸಿಟಿ ಆ್ಯಂಡ್ ಆಕ್ಸಿಲರೇಷನ್ t is equal to 2. ಈಗ t is equal to 2. ಇದನ್ನ t is equal to 2ಗೆ ಕ್ಯಾಪಿಟಲ್ V ಅಂತ ಡಿನೋಟ್ ಮಾಡೋಣ. V at ಏನಾಗುತ್ತೆ 2 ಹಾಕಿದ್ರೆ 3 into 4 ಬಂದು 12 minus 4i, 2 into 2 ಅಂದರೆ 4 plus 4 j, 16 into 2 ಅಂದರೆ 32 minus 9 4 the 36k. Therefore V vector is equal to, ಇದು ಕ್ಯಾಪಿಟಲ್ V vector. 12 minus 4 ಅಂದರೆ ಎಷ್ಟು 8i, 4 plus 4 ಅಂದರೆ 8j minus 4k. ವೆಲಾಸಿಟಿ ಆಯಿತು. ನೆಕ್ಸ್ಟ್ ಆಕ್ಸಿಲರೇಷನ್. ಆಕ್ಸಿಲರೇಷನ್ ಅಂದರೆ d square r by dt square. ಇಲ್ಲಿ d square r by dt square ಅಂದರೆ ಇದು ನೀಟಾಗಿ ಬರ್ಕೋಬೋದು. 60i plus 2j plus 16 minus 18t. 16 minus 18t into ಇದು ಅಷ್ಟೇ. t is equal to 2 ಫೈಂಡ್ ಮಾಡಿ. ಇದನ್ನ ಡಿನೋಟ್ ಕ್ಯಾಪಿಟಲ್ ಎ ಮಾಡ್ಕೊಳ್ಳೋಣ. ಎ ವೆಕ್ಟರ್ ಅಟ್ t is equal to 2. ಇಲ್ಲಿ t ಜಾಗದಲ್ಲಿ 2 ಹಾಕೋಬಿಡಿ. 6 2s are 12i plus 2j. ಈಗ ನೋಡಿ 18 into 2 36 ಆಗುತ್ತೆ. 36 ಅಲ್ಲಿ ಅಂದರೆ 20k ಬರುತ್ತೆ. Therefore acceleration is equal to 12i. ಎಲ್ಲ IJK ಬದಲು ಕ್ಯಾಪ್ ಹಾಕಿ, IJK ಮೇಲ್ಗಡೆ ಕ್ಯಾಪ್ ಹಾಕಿ ನೋಡಿ. R vector is equal to xi plus yj plus zk. Here x is t cube minus 4t, y is t square plus 4t, z is 8t square minus 3t cube. ಆಮೇಲೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಟಿ ಕ್ಯೂಬ್ಗೆ 3t ಸ್ಕ್ವೇರ್, 4tಗೆ 4, ಟಿ ಸ್ಕ್ವೇರ್ಗೆ 2t, 4tಗೆ 4, 8t ಸ್ಕ್ವೇರ್ಗೆ 16t, 3t ಕ್ಯೂಬ್ಗೆ 9t ಸ್ಕ್ವೇರ್. ಮತ್ತು ಇನ್ನೊಂದು ಸತಿ ಡಿಫ್ರೆನ್ಸ್ 6t ಮೈನಸ್ 0, 2tಗೆ 2, 4ಗೆ 0, 16tಗೆ 16, 18. ಇವಾಗ 2ti ಆಗುತ್ತೆ, 2j ಆಗುತ್ತೆ, 16 ಮೈನಸ್ 18. ವೆಲಾಸಿಟಿ ಅಂದರೆ dr by dt. dr by dt ಏನಿದೆ ಅದು ಬರ್ತದೆ. ಆಮೇಲೆ t is equal to 2 ಅಂದರೆ ಕ್ಯಾಪಿಟಲ್ V ಅಂತ ನೆನಪಿಡಿ. ಇಲ್ಲಿ t ಜಾಗದಲ್ಲಿ 2 ಬರುತ್ತೆ. ವೆಲಾಸಿಟಿ ಸಿಗುತ್ತೆ. ಆಕ್ಸಿಲರೇಷನ್ ಅಂದರೆ d square r by dt square. d square r by dt square ಅಂದರೆ ಇದು 60i plus 2j minus plus 16 minus 18t. ಆಮೇಲೆ t is equal to ಅಂದರೆ t ಜಾಗದಲ್ಲಿ 2 ಹಾಕಿ ಮುಗೀತು. ನೋಡ್ಕೊಳ್ಳಿ, ಆರ್ ವೆಕ್ಟರ್ ಅಂದರೆ xi ಪ್ಲಸ್ yj ಪ್ಲಸ್ zk. ಆರ್ ವೆಕ್ಟರ್ x ಅಂದರೆ ಟಿ ಕ್ಯೂಬ್ ಮೈನಸ್ 4t i ಪ್ಲಸ್ y ಅಂದರೆ ಟಿ ಸ್ಕ್ವೇರ್ ಪ್ಲಸ್ 4t ಇಂಟು ಜೆ, z ಅಂದರೆ 8t ಸ್ಕ್ವೇರ್ ಮೈನಸ್ 3t ಕ್ಯೂಬ್ ಇಂಟು ಕೆ. ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿ ಆರ್ ಬೈ ಡಿ ಟಿ ಅಂದರೆ ಟಿ ಕ್ಯೂಬ್ಗೆ 3t ಸ್ಕ್ವೇರ್, 4tಗೆ 4, ಟಿ ಸ್ಕ್ವೇರ್ಗೆ 2t, 4tಗೆ 4, 8 2s are 16t, 3 ಇಂಟು ಟಿ ಕ್ಯೂಬ್ ಅಂದರೆ 3 3s are 9t ಸ್ಕ್ವೇರ್ ಆಗುತ್ತೆ. ಡಿ ಸ್ಕ್ವೇರ್ ಆರ್ ಬೈ ಡಿ ಟಿ ಸ್ಕ್ವೇರ್ ಅಂದರೆ ಮತ್ತೆ ಡಿಫ್ರೆನ್ಷಿಯೇಷನ್ 6t ಮೈನಸ್ 4ಗೆ 0, 2tಗೆ 2, 4, 16tಗೆ 16 ಮೈನಸ್ 9t ಸ್ಕ್ವೇರ್ಗೆ 18t. ಆಮೇಲೆ ಡಿ ಸ್ಕ್ವೇರ್ ಆರ್ ಬೈ ಡಿ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಂತ ಬರ್ಕೋಬೇಕು. ನೆಕ್ಸ್ಟ್ ವಿ ಅಂದರೆ ಡಿ ಆರ್ ಬೈ ಡಿ ಟಿ ಅಂತ. ಇಲ್ಲಿ ಡಿ ಆರ್ ಬೈ ಡಿ ಟಿ ಏನಿರುತ್ತೆ ಅದು ಬರ್ಕೋಬೇಕು. ಆಮೇಲೆ ಆ ಟೈಮ್ ಟಿ ಈಸ್ ಈಕ್ವಲ್ ಟು 2 ಅಂದರೆ ಇಲ್ಲಿ ಎಲ್ಲೆಲ್ಲಿ ಟಿ ಇರುತ್ತೆ ಅಲ್ಲಿ 2 ಹಾಕಿದ್ರೆ ಇದು ಬರುತ್ತೆ ನಿಮಗೆ. ನೆಕ್ಸ್ಟ್ ಆಕ್ಸಲೇಷನ್ ಅಂದರೆ ಡಿ ಸ್ಕ್ವೇರ್ ಆರ್ ಬೈ ಡಿ ಟಿ ಸ್ಕ್ವೇರ್. ಡಿ ಸ್ಕ್ವೇರ್ ಆರ್ ಬೈ ಡಿ ಟಿ ಸ್ಕ್ವೇರ್ ಏನಿದೆ ಅದು ಬರ್ಕೋಬೇಕು ಇದು. ಆಮೇಲೆ ಆ ಟೈಮ್ ಟಿ ಈಸ್ ಈಕ್ವಲ್ ಟು ಅಂದರೆ ಟಿ ಜಾಗದಲ್ಲಿ 2 ಹಾಕಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಸ್ಟಾರ್ಟ್ ಮಾಡೋದು ಫಸ್ಟ್ ಆರ್ ವೆಕ್ಟರ್ ಬರ್ಕೋಬೇಕು. ಸೇಮ್ ಅದೇ ಥರ
ಎ ಪಾರ್ಟಿಕಲ್ ಮೂವ್ಸ್ ಅಲಾಂಗ್ ದ ಕರ್ವ್, ಈ ಥರ ಕೇಳ್ತಾರೆ. ವೇರ್ ಟಿ ಇಸ್ ದ ಟೈಮ್, ಫೈಂಡ್ ದಿ ಕಾಂಪೋನೆಂಟ್ ಆಫ್ ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್ ಆ್ಯಂಡ್ ಟಿ ಇಸ್ ಈಕ್ವಲ್ ಟು 1 ಇನ್ ದ ಡೈರೆಕ್ಷನ್ ಆಫ್ ಅಂತ ಕೇಳಿದ್ರೆ ಏನು ಮಾಡಬೇಕು ನೋಡ್ಕೊಳ್ಳಿ. ಫಸ್ಟ್ ಆರ್ ವೆಕ್ಟರ್ ಬರ್ಕೋಬೇಕು. ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್ ಕೇಳಿದ್ರೆ ಈ ಥರ ಮಾಡಬೇಕು. 100% ಒಂದು ಕ್ವಶನ್ ಬರುತ್ತೆ ನಿಮಗೆ. ಆರ್ ವೆಕ್ಟರ್ ಇಸ್ ಈಕ್ವಲ್ ಟು ಎಕ್ಸ್ ಅಂದರೆ 2t², ವೈ ಅಂದರೆ t² - 4t ಇಂಟು ಜೆ, ಝೆಡ್ ಅಂದರೆ 3t - 5 ಇಂಟು ಕೆ. ಈಗ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂದರೆ dr/dt. dr/dt ಮಾಡಿದ್ರೆ 2 × 2t ಬಂದು 4ti ಆಗುತ್ತೆ. t² ಡಿಫ್ರೆನ್ಷಿಯೇಷನ್ 2t, 4tಗೆ ಡಿಫ್ರೆನ್ಷಿಯೇಷನ್ 4, ಸಿಂಪಲ್ ಇರುತ್ತೆ ಡಿಫ್ರೆನ್ಷಿಯೇಷನ್. ಪ್ಲಸ್ 3tಗೆ 3 ಡಿಫ್ರೆನ್ಷಿಯೇಷನ್, 5ಗೆ 0 ಅಂದರೆ dr/dt ಏನಾಯಿತು 4ti ಪ್ಲಸ್ ಇದಂಗೆ ಇರಲಿ 2t - 4j, 3 - 0 ಅಂದರೆ 3j. ಅಂದರೆ ಈ ಒಂದು ಸ್ಟೆಪ್ ಮಾತ್ರ ಡಿಫ್ರೆನ್ಷಿಯೇಷನ್ ಮಾಡಬೇಕು ನೀಟಾಗಿ, ಒಂದು ಸ್ಟೆಪ್ಪಲ್ಲಿ ಮುಗಿಸ್ಬಿಡ್ಬೇಕು. 2 × 2t ಅಂದರೆ 4t, t²ಗೆ 2t, 4tಗೆ 4, 3tಗೆ 3, 5ಗೆ 0 ಡಿಫ್ರೆನ್ಷಿಯೇಷನ್. ನೆಕ್ಸ್ಟ್ dr/dt ಆದ ತಕ್ಷಣ d²r/dt². d²r/dt² ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ d²r/dt² ಸಿಗುತ್ತೆ. ಈಗ 4tಗೆ ಡಿಫ್ರೆನ್ಷಿಯೇಷನ್ ಜ್ಞಾಪಕ ಇಟ್ಕೊಳ್ಳಿ, 4 ಇಂಟು i ಕ್ಯಾಪ್. 2t - 4ಗೆ ಡಿಫ್ರೆನ್ಷಿಯೇಷನ್ 2tಗೆ 2, 4ಗೆ 0 ಇಂಟು ಜೆ ಕ್ಯಾಪ್. ಇಲ್ಲಿ ಟೀನೇ ಇಲ್ವಲ್ಲ, ಅದಕ್ಕೆ 0 ಅಂತ ಬರ್ಬೋದು. ಟಿ ಇದ್ದರೆ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಬೇಕು. ಇಲ್ಲಿ ನೋಡಿ 4 × 1 4, i ಕ್ಯಾಪ್ ಹಂಗೆ ಇರಲಿ. 2tಗೆ 2, 4ಗೆ 0 ಜೆ, ಇಲ್ಲಿ ಟಿ ಇಲ್ವಲ್ಲ ಅದಕ್ಕೆ 0. ಇದೊಂದು ಸ್ಟೆಪ್ ಡಿಫ್ರೆನ್ಷಿಯೇಷನ್. ಆಮೇಲೆ ಸೇಮ್ 4i + 2j. ನೆಕ್ಸ್ಟ್ ಏನು ಮಾಡಬೇಕು, ವೆಲಾಸಿಟಿ ಫೈಂಡ್ ಮಾಡಬೇಕು. ವೆಲಾಸಿಟಿ ಅಂದರೆ dr/dt. dr/dt ಬರ್ಕೊಡಿ. ಏನು dr/dt ಅಂದರೆ 4ti ಪ್ಲಸ್ 2t - 4j ಪ್ಲಸ್ 3k. ಇದು dr/dt. ಅಲ್ಲಿ ನಿಮಗೆ ಕ್ವಶನಲ್ಲಿ t = 1 ಅಂತ ಕೇಳಿದ್ದಾರೆ. t = 1 ಅಂತ ಇಲ್ಲಿ ಬರ್ಕೊಳ್ಳಿ. t = 1 ಡಿನೋಟ್ ಮಾಡಿ ಕ್ಯಾಪಿಟಲ್ ವಿ. ವೆಕ್ಟರ್ ಅಟ್ t = 1. ಇಲ್ಲಿ ಇದು ಕ್ಯಾಪಿಟಲ್ ವಿ ಅಂದರೆ ವೆಲಾಸಿಟಿ ಇದೆಯಲ್ಲ, ವೆನ್ ಟೈಮ್ 1 ಇದ್ದಾಗ ಕ್ಯಾಪಿಟಲ್ ವಿ ಅಂತ ಡಿನೋಟ್ ಮಾಡಿರೋದಂತ ಅಷ್ಟೇ. ಟೈಮ್ 1 ಕೊಟ್ಟರೆ ವೆಲಾಸಿಟಿನ ಕ್ಯಾಪಿಟಲ್ ಬರ್ಕೋಬೋದು ಅಷ್ಟೇ. 4 × 1 4i. ಇಲ್ಲಿ 2 × 1 ಅಂದರೆ 2, 2 - 4 ಆಗುತ್ತೆ. ಎಲ್ ಟಿ ಇದೆ ಅಲ್ಲಿ 1 ಹಾಕಿ, ಅಂದರೆ ಕ್ಯಾಪಿಟಲ್ ವಿ = ಏನು ಬಂತು 4i ಕ್ಯಾಪ್ - 2j ಕ್ಯಾಪ್ ಪ್ಲಸ್ 3j ಕ್ಯಾಪ್. ಈಗ ವೆಲಾಸಿಟಿ ಆದ ತಕ್ಷಣ ಸೇಮ್ ಆಕ್ಸಲರೇಷನ್ ಮಾಡಬೇಕು. ಆಕ್ಸಲರೇಷನ್ಗೆ d²r/dt². d²r/dt² ಗೊತ್ತಿದೆ ನಿಮಗೆ, ಇಲ್ಲೇ ಇದೆಯಲ್ಲ. d²r/dt² ಇಸ್ 4i + 2j. t = 1. ಒಂದು ಕ್ಯಾಪಿಟಲ್ AI = ಸ್ಮಾಲ್ a ಅಟ್ t = 1. ಸ್ಮಾಲ್ ವೆಕ್ಟರ್ a ಅಟ್ t = 1. ಇಲ್ಲಿ ಟಿ ಇಲ್ವಲ್ಲ, ಟಿ ಇಲ್ಲ ಅಂದರೆ ಏನಿದೆ ಅದೇ ಇರಲಿ 4a + 2. ಈಗೇನು ಮಾಡಬೇಕು, ಕ್ಯಾಪಿಟಲ್ ಎ ಕ್ಯಾಪಿಟಲ್ ವಿ ಆದ ತಕ್ಷಣ ಇಲ್ಲಿ ಇನ್ ದ ಡೈರೆಕ್ಷನ್ ಅಂತ ಕೊಟ್ಟಿದ್ದಾರೆ. ಇನ್ ದ ಡೈರೆಕ್ಷನ್ಗೆ ಡಿ ವೆಕ್ಟರ್ ಅಂತ ಬರ್ಕೊಳ್ಳಿ. ವಿ ಹ್ಯಾವ್ ಡಿ ವೆಕ್ಟರ್ ಅಂದರೆ i - 3j + 2k. ಇಲ್ಲಿ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡ್ಕೋಬೋದು. 1 + 9 + 4 ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಡಿ ಬಂದು √14 ಬರುತ್ತೆ. ಇಲ್ಲಿ n ಕ್ಯಾಪ್ ಮಾಡ್ಕೋಬೇಕು. n ಕ್ಯಾಪ್ ಅಂದರೆ ಡಿ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್. Therefore n cap is
ಡಿ ವೆಕ್ಟರ್ ಅಂದರೆ I ಮೈನಸ್ 3j ಪ್ಲಸ್ 2k, ಮ್ಯಾಗ್ನಿಟ್ಯೂಡ್ ಆಫ್ ಡಿ ಅಂದರೆ √14. ಈಗ ಇಲ್ಲಿ ಕೇಳಿರೋದವರು ಫೈಂಡ್ ದ ಕಾಂಪೋನೆಂಟ್ ಆಫ್ ವೆಲಾಸಿಟಿ. ಇಲ್ಲಿ ಸ್ಟಾರ್ಟ್ ಮಾಡಿ. ಕಾಂಪೋನೆಂಟ್ ಆಫ್ ವೆಲಾಸಿಟಿ ವೆಲಾಸಿಟಿ ಆ್ಯಂಡ್ ಆಕ್ಸಿಲರೇಷನ್ ಇದೆಲ್ಲ ಬರೀ ವೆಲಾಸಿಟಿ ಬರೋದು ಅಟ್ t ಈಸ್ ಈಕ್ವಲ್ ಟು 1. in the direction of ಇದನ್ನ ಡಿ ವೆಕ್ಟರ್ ಅಂತ ತಗೊಂಡಿದ್ದೀವಿ. ಅದಕ್ಕೆ ಇನ್ ದ ಡೈರೆಕ್ಷನ್ ಆಫ್ ಡಿ ವೆಕ್ಟರ್ ಫಾರ್ಮುಲಾ ಬಂದು ಕ್ಯಾಪಿಟಲ್ ವಿ ದಟ್ ಎನ್ ಕ್ಯಾಪ್. ಕ್ಯಾಪಿಟಲ್ ವಿ ಅಂದರೆ ಇಲ್ಲಿ ನಾವು ಫೈಂಡ್ ಮಾಡಿದ್ದೀವಲ್ಲ, ಆಯಿತು 4i ಮೈನಸ್ 2j ಪ್ಲಸ್ 3k. 4i ಮೈನಸ್ 2j ಪ್ಲಸ್ 3k. ಎನ್ ಕ್ಯಾಪ್ ಅಂದರೆ ಈಗ ಇದನ್ನ ಡಾಟ್ ಪ್ರಾಡಕ್ಟ್ ಮಾಡೋದು ಹೆಂಗೆ ಅಂದರೆ 1/√14 ಆಚೆ ತಗೊಳ್ಳಿ, ತಗೊಂಡು ಐ ಕೋಪ್ಷನ್ಸ್ನ ಮಲ್ಟಿಪ್ಲೈ 4 × 1 ಪ್ಲಸ್ -2 × -3 ಪ್ಲಸ್ 3 × 2. ಇದು 4 × 1 ಅಂದರೆ 4. ಏನು ಫೈನಲ್ ಆನ್ಸರ್ ಏನಂದರೆ ಅದರದ್ದು ಆನ್ಸರ್ 1/√14. 4 1s are 4 ಪ್ಲಸ್ 2 3s are 6 ಪ್ಲಸ್ 3 2s are 6 ಅಂದರೆ 16/√14. ಇದು ಕಾಂಪೋನೆಂಟ್ ಆಫ್ ವೆಲಾಸಿಟಿ ಇನ್ ದ ಡೈರೆಕ್ಷನ್ ಆಫ್ ಡಿ ವೆಕ್ಟರ್. ನೆಕ್ಸ್ಟ್ ಕಾಂಪೋನೆಂಟ್ ಆಫ್ ವೆಲಾಸಿಟಿ ಆದಮೇಲೆ ಕಾಂಪೋನೆಂಟ್ ಆಫ್ ಆಕ್ಸಲರೇಷನ್ at t is equal to 1 in the direction of d vector. ಅಂದರೆ ಫಾರ್ಮುಲಾ a vector dot n cap. ಫಸ್ಟ್ v vector dot n cap ಮಾಡೋಲ್ಲ, ಈಗ a vector dot n cap ಮಾಡಬೇಕು. ಇಲ್ಲಿ ಕ್ಯಾಪಿಟಲ್ a ಅಂದರೆ ನೋಡಿ, ಕ್ಯಾಪಿಟಲ್ ಎ ಅಂದರೆ 4i ಪ್ಲಸ್ 2j ಡಾಟ್ ಎನ್ ಕ್ಯಾಪ್ ಅಂದರೆ ಇದು ಎನ್ ಕ್ಯಾಪ್ I ಮೈನಸ್ 3j ಪ್ಲಸ್ 2k ಡಿವೈಡ್ ಬೈ √14. ಈಗೇನು ಮಾಡಬೇಕು ನೋಡ್ಕೊಳ್ಳಿ. 1/√14 ಆಚೆ ತಗೊಳ್ಳಿ, ಇದನ್ನ ಮಲ್ಟಿಪ್ಲೈ ಮಾಡಬೇಕು. 4 × 1 ಪ್ಲಸ್ 2 × -3. ಇಲ್ಲಿ ಕೆ ಇಲ್ಲ ಅಂದರೆ 0 × ಅಂತ 0 × 2. ಫೈನಲ್ ಆನ್ಸರ್ ಬಂದು 4 - 6 ಅಂದರೆ -2/√14. ಅಷ್ಟೇ ಮುಗಿತು. ಇನ್ನು ಇನ್ನೊಂದು ಸತಿ ನೋಡಿ, ಇದೊಂದು ಪ್ರಾಬ್ಲಮ್ ನೀವು ಮಾಡಿದ್ರೆ ಈ ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್ ಯಾವ ಪ್ರಾಬ್ಲಮ್ ಬಂದರೂ ನೀವು ಅಟೆಂಡ್ ಮಾಡ್ಬೋದು. ಇದೊಂದು ಪ್ರಾಬ್ಲಮ್ ಕಲ್ತ್ಕೊಂಡ್ರೆ ಸಾಕು, ಎಲ್ಲ ಪ್ರಾಬ್ಲಮ್ಸು ಈಸಿ ಇರುತ್ತೆ. ಆರ್ ವೆಕ್ಟರ್ ಈಸ್ xi ಪ್ಲಸ್ yj ಪ್ಲಸ್ zk. ಇನ್ ಪ್ಲೇಸ್ ಆಫ್ x ಯು ರೈಟ್ 2t² and in place of y t² - 4t and in place of z 3t - 4. First you find dr by dt. In order to get dr by dt you have to differentiate this one. If you differentiate this you get 4t, and if you differentiate this you get 2t - 4. ಇದು ಬಂದರೆ 3 - 0. ನೆಕ್ಸ್ಟ್ dr by dt ನ ಇದು ಡಿಫ್ರೆನ್ಷಿಯೇಟ್ ಮಾಡಿರೋದು. ಡಿಫ್ರೆನ್ಷಿಯೇಟ್ ಮಾಡಿದ ತಕ್ಷಣ ಏನಾದ್ರು ನೀಟಾಗಿ ಬರ್ಕೋಬಿಡಿ ಅದನ್ನ. dr by dt 4ti 2t - 4 3 - 0 ಅಂತ ನೀಟಾಗಿ ಬರ್ಬೋದು. ನೆಕ್ಸ್ಟ್ ಈಗ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ d² r by dt² ಬರುತ್ತೆ. ಈಗ ನೋಡಿ 4tಗೆ ಡಿಫ್ರೆನ್ಷಿಯೇಷನ್ 4, 2t - 4ಗೆ 2 - 0, ಅವಾಗ 4i ಪ್ಲಸ್ 2j ಆಗುತ್ತೆ. ಈಗ ವೆಲಾಸಿಟಿ ಅಂದರೆ dr by dt ಅಂತ. ಇಲ್ಲೇನಂದರೆ dr by dt ವ್ಯಾಲ್ಯೂ ಬರೀಬೇಕಾಗುತ್ತೆ. 4ti ಪ್ಲಸ್ 2t - 4j ಪ್ಲಸ್ 3k. ಅಟ್ t ಈಸ್ ಈಕ್ವಲ್ ಟು 1 ಅಂದರೆ ಎಲ್ಲಿ t ಇರುತ್ತೆ ಅಲ್ಲಿ 1 ಹಾಕ್ಕೊಂಡು ಹೋಗಬೇಕು. ಈಗ 4 × 1 4 ಆಗುತ್ತೆ, 2 × 1 2 ಆಗುತ್ತೆ, 2 - 4 ಏನಾಯ್ತು, ಟಿ ಜಾಗದಲ್ಲಿ 1 ಹಾಕಿದ್ರೆ ಏನು ಬರುತ್ತೆ ಅದು ಬರ್ಬೋದು. ಟಿ ಇಲ್ಲ ಅಂದರೆ ಏನಿದೆ ಅದೇ ಬರ್ಬೋದು.
ವಿ ವೆಕ್ಟರ್ ಇಸ್ ಈಕ್ವಲ್ ಟು 4i ಮೈನಸ್ 2j ಪ್ಲಸ್ 3. ಅದೇ ಥರ ಎ ವೆಕ್ಟರ್ ಅಂದರೆ ಡಿ ಸ್ಕ್ವೇರ್ ಆರ್ ಬೈ ಡಿ ಟಿ ಸ್ಕ್ವೇರ್ ಅಂತ. ಈಗ ಟಿ ಇಸ್ ಈಕ್ವಲ್ ಟು 1 ಅಂದರೆ ಡಿನೋಟ್ ಟು ಕ್ಯಾಪಿಟಲ್ ಎ ಮಾಡ್ಕೊಳ್ಳಿ. ಎ ಆರ್ ಟಿ ಇಸ್ ಈಕ್ವಲ್ ಟು 1 ಅಂದರೆ ಇಲ್ಲಿ ಟಿ ಇದ್ರೆ 1 ಆಗಬೇಕು. ಟಿ ಇಲ್ವಲ್ಲ, ಏನಿದೆ ಅದು ಬರ್ಕೊಳ್ಳಿ. ಟಿ ಇಲ್ಲ ಅಂದರೆ ಏನಿದೆ ಅದು ಬರ್ಕೊಳ್ಳಿ. ನೆಕ್ಸ್ಟ್ ಈಗ ಕಾಂಪೋನೆಂಟ್ ಫೈಂಡ್ ಮಾಡಿ ಅಂತ ಹೇಳಿರೋದು. ಈಗ ಕಾಂಪೋನೆಂಟ್ ಫೈಂಡ್ ಮಾಡೋಕ್ಕೆ ಇಲ್ಲಿ ನೋಡಿ, ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್ ಟಿ ಇಸ್ ಈಕ್ವಲ್ ಟು 1 ಕೇಳಿದ್ರೆ ಅಷ್ಟೇ ಮುಗೀತು. ಇನ್ ದ ಡೈರೆಕ್ಷನ್ ಏನಾದರೂ ಕೇಳ್ಬಿಟ್ರೆ ಇದು ಮಾಡಬೇಕು. ಇನ್ ದ ಡೈರೆಕ್ಷನ್ ಜ್ಞಾಪಕ ಇಟ್ಕೊಳ್ಳಿ. ಇನ್ ದ ಡೈರೆಕ್ಷನ್ ಬರುತ್ತೆ, ಇಲ್ಲಾಂದರೆ ಅಲಾಂಗ್ ದ ಡೈರೆಕ್ಷನ್ ಬರುತ್ತೆ, ಅಥವಾ ಅಲಾಂಗ್ ದ ಡೈರೆಕ್ಷನ್. ಅವಾಗ ಅದನ್ನ ಡಿ ವೆಕ್ಟರ್ ಡೈರೆಕ್ಷನ್ ವೆಕ್ಟರ್ನ ಬರ್ಬೋದು. i ಮೈನಸ್ 3j ಪ್ಲಸ್ 2j ಇಲ್ಲಿ ಇದೆಲ್ಲ ಆಯಿತು. ಬರೆದ್ಬಿಟ್ಟು ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್ ಮಾಡಬೇಕು. ರೂಟ್ ಆಫ್ 1 ಪ್ಲಸ್ 9 ಪ್ಲಸ್ 4 ರೂಟ್ ಆಫ್ 14. ಎನ್ ಕ್ಯಾಪ್ ಅಂದರೆ ಡಿ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್. ಇಲ್ಲಿ ಡಿ ವೆಕ್ಟರ್ ಜಾಗದಲ್ಲಿ ಇದಾಕಿ, ಮ್ಯಾಗ್ನಿಟ್ಯೂಡ್ ಆಫ್ ಡಿ ಜಾಗದಲ್ಲಿ ಇದಾಕಿ. ಆಮೇಲೆ ಕಾಂಪೋನೆಂಟ್ ಆಫ್ ವೆಲಾಸಿಟಿ ಅಟ್ ಟಿ ಇಸ್ ಈಕ್ವಲ್ ಟು 1 ಇನ್ ದ ಡೈರೆಕ್ಷನ್ ಆಫ್ ಡಿ ವೆಕ್ಟರ್ ಅಂದರೆ ವೆಕ್ಟರ್ ವಿ ಡಾಟ್ ಎನ್ ಕ್ಯಾಪ್ ಅಂತ. ಇಲ್ಲಿ ವೆಕ್ಟರ್ ವಿ ಅಂದರೆ ಏನು, ಇಲ್ಲಿ ನಾವು ಫೈಂಡ್ ಮಾಡಿರ್ತೀವಲ್ಲ ಅದು ಇದು. ಆಮೇಲೆ ಡಾಟ್ ಎನ್ ಕ್ಯಾಪ್ ಅಂದರೆ ಇಲ್ಲಿ ಇದೆಲ್ಲ ಅದು. ಡಾಟ್ ಪ್ರಾಡಕ್ಟ್ ಮಾಡೋದು ಹೆಂಗೆ ಅಂದರೆ 1/√14 ಆಚೆ ತಗೋಬೇಕು. ಇದು 1 ಇಂಟು 1/√14 ಆಚೆ ತೊಗೊಂಡು 1/√14. ಇದು 1/√14 ಆಚೆ ತೊಗೊಂಡು ಐ ಕೋಫಿಷಿಯಂಟ್ ಏನಿಲ್ಲಿ 4, ಇಲ್ಲಿ 1, ಅದು ಜೆ ಕೋಫಿಷಿಯಂಟ್ನ ಮಲ್ಟಿಪ್ಲೈ ಮಾಡ್ತಾರೆ. ಆನ್ಸರ್ ಏನು ಬರುತ್ತೆ ಅದು ಬರ್ಕೋಬೇಕು ಅಷ್ಟೇ. ನೆಕ್ಸ್ಟು ಕಾಂಪೋನೆಂಟ್ ಆಫ್ ಅಬ್ಸರ್ವೇಷನ್ ಟಿ ಇಸ್ ಈಕ್ವಲ್ ಟು 1 ಇನ್ ದ ಡೈರೆಕ್ಷನ್ ಅಂದರೆ ಎ ಡಾಟ್ ಎನ್ ಕ್ಯಾಪ್. ಎ ವೆಕ್ಟರ್ ಅಂದರೆ ಇದು, ಎನ್ ಕ್ಯಾಪ್ ಅಂದರೆ ಗೊತ್ತಿದೆ. ಇದು ಮಾಡೋದು ಡಾಟ್ ಪ್ರಾಡಕ್ಟ್ ಅಂದರೆ 1/√14 ಆಚೆ ತೊಗೊಂಡು 4 ಇಂಟು 1 2 ಇಂಟು ಮೈನಸ್ 3 ಪ್ಲಸ್ 0 ಇಂಟು 2. ಅವಾಗ 4 ಮೈನಸ್ 6 ಆಗುತ್ತೆ, ಮೈನಸ್ 4 ಇಂಟು 1 ಪ್ಲಸ್ 2 ಇಂಟು ಮೈನಸ್ 3 ಪ್ಲಸ್ 0 ಇಂಟು 2. ಅವಾಗ 4 ಮೈನಸ್ 6 ಇದು 0 ಆಗುತ್ತೆ. ಇದು 4 ಮೈನಸ್ 6 ಇಸ್ ಮೈನಸ್ 2/√14. ಮುಗೀತು. ನೆಕ್ಸ್ಟ್ ಕ್ವಶನ್ ಬಂದು ಈ ಥರ ಕೇಳ್ತಾರೆ. ಸೇಮ್ ಲಾಸ್ಟ್ ಟೈಮ್ ಕೇಳಿದ್ರಲ್ಲ ಅದೇ ಥರ. ಈ ಪಾರ್ಟಿಕಲ್ ಕ್ವಶನ್ ಸೇಮ್ ಅನಿಸುತ್ತೆ, ಅದು ಒಂದ್ಸರಿ ಚೆಕ್ ಮಾಡ್ಕೊತೀನಿ. ಸೇಮ್ ಕ್ವಶನ್ ಟಿ ಇಸ್ ಈಕ್ವಲ್ ಟು 1 ಇದು ಸೇಮ್ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್ ಫೋರ್ತ್ ಒನ್ ಅಂದರೆ ಇದು ಥರ್ಡ್ ಒನ್. ಈಗ ಏನು ಮಾಡೋದು ನೋಡ್ಕೊ. ಅವರು ಆರ್ ವೆಕ್ಟರ್ ಕೊಟ್ಬಿಟ್ಟಿದ್ದಾರೆ. ಹೇಳಿ ಆರ್ ವೆಕ್ಟರ್ ಏನು? 1 ಮೈನಸ್ 2 1 ಪ್ಲಸ್ ಟಿ ಸ್ಕ್ವೇರ್ ಜೆ 2t ಮೈನಸ್ 5. ಇನ್ನೊಂದು ಜ್ಞಾಪಕ ಇಟ್ಕೊಬಿಡಿ, ಅವರು ಏನಾದರೂ ಕ್ಯಾಪ್ ಇಲ್ಲಿ ಕೊಟ್ಟಿಲ್ಲ ಅಂದರೆ ಹಂಗೆ ಬರೆದ್ರೂ ನಡೆಯುತ್ತೆ, ಕ್ಯಾಪ್ ಹಾಕಿದ್ರೂ ನಡೆಯುತ್ತೆ. ಬೆಸ್ಟು ನೀವು ಯಾವಾಗಲೂ ಐ ಜೆ ಕೆ ಮೇಲೆ ಕ್ಯಾಪ್ ಹಾಕ್ಕೋಬೇಕು. ಎಲ್ಲೆಲ್ಲಿ ಐ ಜೆ ಕೆ ಬರುತ್ತೆ ಅಲ್ಲೆಲ್ಲ ಕ್ಯಾಪ್. ವೆಲಾಸಿಟಿ ಅಂತ ಇದು ಡಿಫ್ರೆನ್ಷಿಯೇಟ್ ಮಾಡಬೇಕು. 1ಗೆ ಡಿಫ್ರೆನ್ಷಿಯೇಷನ್ 0, ಟಿ ಕ್ಯೂಬ್ಗೆ 3t ಸ್ಕ್ವೇರ್. ಇಲ್ಲಿ 1ಗೆ ಡಿಫ್ರೆನ್ಷಿಯೇಷನ್ 0, ಟಿ ಸ್ಕ್ವೇರ್ಗೆ 2t. ಇಲ್ಲಿ 2tಗೆ ಡಿಫ್ರೆನ್ಷಿಯೇಷನ್ 2, 5ಗೆ 0. ಮುಗೀತು. ಡಿ ಆರ್ ಬೈ ಡಿ ಟಿ ಮುಗೀತು. ಏನು ಡಿ ಆರ್ ಬೈ ಡಿ ಟಿ? ಒಂದೇ ಸತಿಗೆ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಇಲ್ಲಿ ಡಿಫ್ರೆನ್ಷಿಯೇಷನ್ ತುಂಬ ಈಸಿ ಇರುತ್ತೆ. ಟಿ ಪವರ್ ಎನ್ ಫಾರ್ಮುಲಾ ಮ್ಯಾಕ್ಸಿಮಮ್ ಕೊಡ್ತಾರೆ ಆ ಥರ. ಈಗ ನೋಡಿ, ಮೈನಸ್ 3t ಸ್ಕ್ವೇರ್ ಐ ಪ್ಲಸ್ 2tj ಪ್ಲಸ್ 2k. ಆಮೇಲೆ ಡಿ ಸ್ಕ್ವೇರ್ ಆರ್ ಬೈ ಡಿ ಟಿ ಸ್ಕ್ವೇರ್. ಇನ್ನೊಂದು ಸತಿ ಡಿಫ್ರೆನ್ಷಿಯೇಷನ್ ಮೈನಸ್ ಇದು 60 ಬರುತ್ತೆ 3t ಸ್ಕ್ವೇರ್ಗೆ. ಇದು 2 ಇಂಟು 1 ಅಂದರೆ 2j ಬರುತ್ತೆ. 2tಗೆ 2, ಇಲ್ಲಿ ಟಿ ಇಲ್ವಲ್ಲ ಅದಕ್ಕೆ 0. ಈಗ ಡಿ ಸ್ಕ್ವೇರ್ ಆರ್ ಬೈ ಡಿ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 60i ಮೈನಸ್ 60i ಪ್ಲಸ್ 2j. ಅದೇ ಬರೆದಿದ್ದಾರೆ ಅದು. ಒಂದ್ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ಇನ್ನೊಂದ್ಸತಿ ನೀಟಾಗಿ ಬರ್ಕೋಬೇಕು. ಇದು ಡಿಫ್ರೆನ್ಷಿಯೇಷನ್ ಸ್ಟೆಪ್. ಇದು ಅರ್ಥ ಆಯ್ತಾ? ಈಗ ಅವ್ರೇನು ಕೇಳಿದ್ದಾರೆ ನಿಮಗೆ? ಫೈಂಡ್ ದ ಡಿಟರ್ಮಿನ್ ದ ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್. ಮುಗೀತು ಪ್ರಾಬ್ಲಮ್. ಲಾಸ್ಟಲ್ಲಿ ಏನು ಬರೀಬೇಕು? ವೆಲಾಸಿಟಿ ಅಂದ್ರೇನು?
dr/dt. ಇಲ್ಲಿ dr/dt ಅಂದರೆ ಇದು -3t²i plus 2tj plus 2k. ಆಕ್ಸಲರೇಷನ್ ಅಂದರೆ d²r/dt². ಆ ಟೈಮ್ ಕೊಟ್ಟಿಲ್ಲ, ಇಷ್ಟು ಟೈಮಲ್ಲಿ ಅಂದರೆ ಅದು ಕೊಟ್ಟರೆ ಅದು ಮಾಡ್ಬೇಕಷ್ಟೆ. ಗೊತ್ತಾಯ್ತಲ್ವಾ? ಈಗ ನೀವು ಕ್ವಶನ್ ಪೇಪರ್ಸ್ ಪ್ರಾಬ್ಲಮ್ನ, ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್ ಪ್ರಾಬ್ಲಮ್ನ ನೀವು ಹುಡುಕ್ಬಿಟ್ಟು ಸಾಲ್ವ್ ಮಾಡಿ. ಸೇಮ್ ಇದೇ ಥರ ಇರುತ್ತೆ. ನಾನು ಡೌಟ್ ಬಂದರೆ ಯಾವುದಾದ್ರು ಬರಲಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿ, ಅದನ್ನ ನಾನು ಮಾಡಿ ನಿಮಗೆ ನೋಟ್ಸ್ನ ಸೆಂಡ್ ಮಾಡ್ತೀನಿ. ಇವತ್ತು ಸಾಕು ಇದು ವೆಲಾಸಿಟಿ. ಈ ಥರ 4 ಟಾಪಿಕ್ ಇದೆ, 5 ಟಾಪಿಕ್ ಇದೆ. 5 ಟಾಪಿಕ್ ಮಾಡಿದ್ರೆ ಮಾಡ್ಯೂಲ್ 4 ಮುಗೀತು. ಮಾಡ್ಯೂಲ್ 4ಅಲ್ಲಿ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಬರಬೇಕು, ಆ ಥರ ಮಾಡಿಕೊಡ್ತೀನಿ. 16 ಮಾರ್ಕ್ಸ್ ಕಂಪ್ಲೀಟಾಗಿ ಬರಬೇಕು, ಆ ಥರ ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ಸ್ಟಾಪ್ ಮಾಡ್ತೀನಿ ಕ್ಲಾಸ್ನ. ಇನ್ನು ಸೆಂಡ್ ಮಾಡ್ತೀನಿ, ನಾನು ನಿಮಗೆ ನೋಟ್ಸ್ನ ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಅದು ಏನಾದರೂ ಇದ್ರೆ ಮೆಸೇಜ್ ಮಾಡಿ. ಸ್ಪೀಕರ್ ಇಲ್ಲ ಇಲ್ಲಿ, ಕೇಳಿಸಲ್ಲ ನನಗೆ. ಏನಾದರೂ ಇದ್ದರೆ ಮೆಸೇಜ್ ಮಾಡಿ. ನಿಮ್ದು ಏನಾದ್ರು ಡೌಟ್ ಇದ್ದರೆ, ಏನಾದರೂ ಇದ್ದರೆ ಮೆಸೇಜ್ ಮಾಡಿ, ನನಗೆ ಚಾಟ್ ಮಾಡಿ. ಏನೋ ಡೌಟ್ ಇದ್ದರೆ ಚಾಟ್ ಮಾಡಿ. ಕೇಳಿಸಲ್ಲ ಇಲ್ಲಿ, ಅದಕ್ಕೆ. ಏನಾದರೂ ಡೌಟ್ ಇದ್ದರೆ ಚಾಟ್ ಮಾಡಿ ದಯವಿಟ್ಟು. ಅಭಿಲಾಷ್, ಡೌಟ್ ಇದೆಯಾ ಸರ್? ಅಕ್ಷಯ್, ಏನಾದ್ರು ಡೌಟ್ ಇದ್ದರೆ ಚಾಟ್ ಮಾಡಿ. ಅಭಿಲಾಷ್ ಸರ್ ಹೇಳಿ. ಅಭಿಲಾಷ್, ನೋಟ್ಸ್ ಸೆಂಡ್ ಮಾಡ್ತೀನಿ ನಾನು. ನೀವು ಬರೀ ನೋಡ್ಕೋಬೇಕಷ್ಟೇ. ನೋಟ್ಸ್ ಎಲ್ಲ ನಾನೇ ಸೆಂಡ್ ಮಾಡ್ತೀನಿ ನಿಮಗೆ. PDF ಮಾಡಿ ನಾನು ಬರ್ದಿರೋದನ್ನ ನೀಟಾಗಿ ಸೆಂಡ್ ಮಾಡ್ತೀನಿ. ಬರೆಯೋದು ಬೇಕಾಗಿಲ್ಲ ನೀವು. ಚಾಟ್ ಮಾಡಿ ಅಭಿಲಾಷ್. ವಿಲಾಸ್, ನನ್ನ ನೋಟ್ಸ್ ಸೆಂಡ್ ಮಾಡ್ತೀನಿ. ಬರೆಯೋದು ಬೇಕಾಗಿಲ್ಲ, ನೀವು ಬರೀ ನೋಡ್ಕೊಂಡ್ರೆ ಸಾಕು.
ವಿಲಾಸ್ ಕೇಳಿಸ್ತಾ ಇದೆಯಾ? ವಿಲಾಸ್ ಕೇಳಿಸ್ತಾ ಇದೆಯಾ ವಿಲಾಸ್? ಸ್ಟಾರ್ಟ್ ಮಾಡಿ ವಿಲಾಸ್. ನಾನು ನೋಟ್ಸ್ ನಿಮಗೆ ಸೆಂಡ್ ಮಾಡ್ತೀನಿ. PDF ಮಾಡಿ ನೀಟಾಗಿ ಸೆಂಡ್ ಮಾಡಿ. ನೀವು ನೋಟ್ಸ್ ಬರ್ಕೊಂಡ್ರೆ ನಾನು ರಾಂಗ್ ಬರ್ಕೋತೀರಾ, ಅದಕ್ಕೋಸ್ಕರ ನಾನೇ ನೀಟಾಗಿ ಬರೆದು ನಾನು ನಿಮಗೆ ಸೆಂಡ್ ಮಾಡ್ತೀನಿ. ನೀವು ಬರೀ ನೋಡ್ಕೊಳ್ಳಿ ಸಾಕು.